ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ನೀವು ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಆದರೆ ಒಂದು ವಿಷಯವಂತೂ ದಿಟ. ಅದೇನಪ್ಪ ಅಂದರೆ, ಈ ಬಾರಿ ಪ್ರಿಯಾಂಕಾ ವಾಡ್ರಾ ಮತ್ತು ರಾಬರ್ಟ್ ವಾಡ್ರಾ ಚುನಾವಣೆಗೆ ನಿಲ್ಲಲೇಬೇಕು ಅಂತ ತೀರ್ಮಾನ ಮಾಡಿ ಆಗಿ ಹೋಗಿತ್ತು. ನಿಮಗೆ ಗೊತ್ತು, ಗಾಂಧಿ ಪರಿವಾರದಲ್ಲಿ 3 ತಂಡಗಳಿದ್ದಾವೆ, 3 ಗುಂಪುಗಳಿದ್ದಾವೆ. ಒಂದು ಸೋನಿಯಾ ಗಾಂಧಿಯವರ ಗುಂಪು, ಎರಡನೇದು ಪ್ರಿಯಾಂಕಾ ವಾಡ್ರಾ ಅವರ ಗುಂಪು, ಮೂರನೇದು ರಾಹುಲ್ ಗಾಂಧಿ ಗುಂಪು. ಇದರಲ್ಲಿ ಯಾವಾಗಲೂ ಮುಂಚೂಣಿಯಲ್ಲಿರೋದು ರಾಹುಲ್ ಗಾಂಧಿ ಗುಂಪು. ಅದರ ಬಗ್ಗೆ ಅನುಮಾನವೇ ಇಟ್ಕೊಳ್ಳೋದು ಬೇಡ. ಈಗ ರಾಹುಲ್ ಗಾಂಧಿ ಹೆಸರಿನಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ಆಳ್ತಾ ಇರೋದು ಕರಟಕ ಮತ್ತು ದಮನಕರು. ಯಾರು? ಒಬ್ಬ KC ವೇಣುಗೋಪಾಲು, ಇನ್ನೊಂದು ಜಯರಾಮ್ ರಮೇಶ್. ಅವರು ಹೇಗೆ ಹೇಳ್ತಾರೋ ಹಾಗೆ, ಅವರ ಮಾತಿಗೆ ತಕ್ಕ ಹಾಗೆ ಕುಣಿತಾ ಇರೋದು ರಾಹುಲ್ ಗಾಂಧಿ. ಅವರ ಕಿವಿ ಬಾಯಿ ಎಲ್ಲವೂ ಆಗಿರೋದು ಅವರಿಬ್ಬರೇ. ಅವರನ್ನ ದ್ವಾರಪಾಲಕರು ಅಂತ ದಿಲ್ಲಿಯಲ್ಲಿ ಕರೀತಾರೆ. ಇರಲಿ, ವಿಷಯ ಅದಲ್ಲ. ಈಗ ವಿಷಯ, ಯಾವ ಪ್ರಿಯಾಂಕಾ ವಾಡ್ರಾ ಮತ್ತು ರಾಬರ್ಟ್ ವಾಡ್ರಾ ಚುನಾವಣೆಗೆ ನಿಲ್ಲಬೇಕು ಅಂತ ಮಾಡಿದ್ರು, ಅದನ್ನು ತಡೆಯುವುದರಲ್ಲಿ ರಾಹುಲ್ ಗಾಂಧಿ ಗುಂಪು ಅತ್ಯಂತ ಯಶಸ್ವಿಯಾಗಿದೆ. ಹೇಗೆ? ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ಸ್ಟೋರಿ. ಮೊದಲನೇದಾಗಿ, ಭಾರತೀಯ ಜನತಾ ಪಕ್ಷ ಏಕೆ ಕೊನೆಯ ಕ್ಷಣದವರೆಗೂ ಅಭ್ಯರ್ಥಿ ಹೆಸರನ್ನು ಅನೌನ್ಸ್ ಮಾಡಲಿಲ್ಲ ಅಂತ ಮಾತಾಡೋಣ. ನಿಮಗೆ ಗೊತ್ತು, ಅಲ್ಲಿ ದಿನೇಶ್ ಪ್ರತಾಪ್ ಸಿಂಗ್ ಅನ್ನುವಂಥ ವ್ಯಕ್ತಿಯನ್ನು ರಾಯ್ಬರೇಲಿ ಹಾಕಲಾಗಿದೆ. ಅಮೇಠಿಯಲ್ಲಿ ಈಗಾಗಲೇ ಡಿಕ್ಲೇರ್ ಆಗಿ ಹೋಗಿದೆ, ಘೋಷಿಸಿ ಆಗಿ ಹೋಗಿದೆ. ಅಲ್ಲಿ ಈಗಾಗಲೇ ಪ್ರಚಾರವನ್ನು ಶುರು ಮಾಡಿ ಒಂದು ಹಂತವನ್ನು ಮುಗಿಸೇ ಬಿಟ್ಟಿದ್ದಾರೆ ಸ್ಮೃತಿ ಇರಾನಿಯವರು. ಅದರ ಬಗ್ಗೆ ಅನುಮಾನವೇ ಬೇಡ. ಅಲ್ಲಿ ಯಾವ ಕ್ಯಾಂಡಿಡೇಟ್ ನಿಂತರೂ ಅದರ ಬಗ್ಗೆ ಭಾರತೀಯ ಜನತಾ ಪಕ್ಷ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಆ ಮಟ್ಟಿಗೆ ಬೇರು ಮಟ್ಟದಲ್ಲಿ ಕೆಲಸ ಮಾಡಿದ್ದಾರೆ ಸ್ಮೃತಿ ಇರಾನಿಯವರು. ಸ್ವತಃ ಇತ್ತೀಚೆಗೆ ಮನೆ ಮಾಡಿ ಇಲ್ಲಿ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ದಾರೆ. ರಾಯ್ಬರೇಲಿಯ ವಿಷಯಕ್ಕೆ ಬಂದರೆ, ರಾಯ್ಬರೇಲಿಯಲ್ಲಿ ಎಲ್ಲಿ ಮಹಿಳಾ ಅಭ್ಯರ್ಥಿಯನ್ನು ಹಾಕಿ ಬಿಡ್ತಾರೋ ಅನ್ನುವಂಥ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಕ್ಷ ಕೊನೆಯ ಕ್ಷಣದವರೆಗೂ, ಅಂದರೆ 2ನೇ ತಾರೀಕು ಗುರುವಾರ ಸಂಜೆಯವರೆಗೂ ಕಾಯತ್ತೆ. ಒಂದು ವೇಳೆ ಅಲ್ಲಿ ಪ್ರಿಯಾಂಕಾ ವಾಡ್ರಾ ನಿಲ್ತಾರೆ ಅಂತಾದರೆ, ತಾವು ಅಲ್ಲಿ ಅದಿತಿ ಸಿಂಗ್ ಅನ್ನುವಂಥ ಒಬ್ಬ ಅಭ್ಯರ್ಥಿಯನ್ನು ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿರುತ್ತೆ ಭಾರತೀಯ ಜನತಾ ಪಕ್ಷ. ಒಬ್ಬ ಮಹಿಳೆ ಎದುರಿಗೆ ಇನ್ನೊಬ್ಬ ಮಹಿಳೆ ಚುನಾವಣೆಗೆ ನಿಂತಾಗ ಅದರ ಪೈಪೋಟಿಯೇ ಬೇರೆ, ಅದರ ಖದರೆ ಬೇರೆ ಅನ್ನೋದು ಭಾರತೀಯ ಜನತಾ ಪಕ್ಷದ ತೀರ್ಮಾನ ಆಗಿರುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ದಿನೇಶ್ ಪ್ರತಾಪ್ ಸಿಂಗ್ ಚುನಾವಣೆಗೆ ನಿಲ್ಲುವಂಥ ಆಲೋಚನೆ ಇರೋದಿಲ್ಲ. ಆದರೆ ಸಿದ್ಧರಾಗಿರಲಿಕ್ಕೆ ದಿನೇಶ್ ಪ್ರತಾಪ್ ಸಿಂಗ್ಗೆ ಕಳೆದ 3 ತಿಂಗಳಿಂದ ಹೇಳಲಾಗಿರುತ್ತೆ. ಹೇಳಿ ಅಲ್ಲಿ ಏನು ಗ್ರೌಂಡ್ ಲೆವೆಲ್ ಏನೇನು ಕೆಲಸಗಳನ್ನು ಮಾಡಬೇಕು, ಚುನಾವಣೆ ಬೇಕಾದಂಥ ಎಲ್ಲ ತಯಾರಿಯನ್ನು ಮಾಡಿ ಇಟ್ಕೊಂಡಿರಿ ಅನ್ನುವಂಥ ಮಾತನ್ನು ಹೇಳಲಾಗಿರುತ್ತೆ. ಯಾವಾಗ ರಾತ್ರಿಯ ಹೊತ್ತಿಗೆ 10 ಜನಪತ್ನಿಂದ ವಿಷಯ ಲೀಕ್ ಆಗತ್ತೆ. ಏನಂತ? ಇಲ್ಲ, ಪ್ರಿಯಾಂಕಾ ವಾಡ್ರಾ ಅವರು ಚುನಾವಣೆ ನಿಲ್ಲಬಾರದು ಅಂತ ರಾಹುಲ್ ಗಾಂಧಿ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಆವಾಗ ಭಾರತೀಯ ಜನತಾ ಪಕ್ಷ ಇನ್ನು ಯಾರೇ ನಿಂತರೂ ಪರವಾಗಿಲ್ಲ, ಕಳೆದ ಬಾರಿ ಯಾವ ಸೋನಿಯಾ ಗಾಂಧಿಗೆ 1,57,000 ಮತಗಳ ಅಂತರದಲ್ಲಿ ಸೋತಿರ್ಬೋದು, ಆದರೆ ಫೈಟ್ ಕೊಟ್ಟದ್ದಂತೂ ದಿಟ್ಟ, ಆತನನ್ನೇ ಚುನಾವಣೆ ನಿಲ್ಲಿಸೋಣ ಅನ್ನುವಂಥ ತೀರ್ಮಾನಕ್ಕೆ ಬರುತ್ತೆ ಭಾರತೀಯ ಜನತಾ ಪಕ್ಷ. ಇನ್ನು ಈ ಕಡೆ ಬಂದರೆ, ರಾಬರ್ಟ್ ವಾಡ್ರಾ ಅಮೇಠಿಗೆ ನಿಲ್ಲೋದು, ಪ್ರಿಯಾಂಕಾ ವಾಡ್ರಾ ರಾಯ್ಬರೇಲಿಗೆ ನಿಲ್ಲೋದು ಅನ್ನೋದು ತೀರ್ಮಾನ ಆಗಿರುತ್ತೆ. ಯಾವಾಗ ವಯನಾಡಿನಲ್ಲಿ 3 ಜನ ಅಭ್ಯರ್ಥಿಗಳಿರ್ತಾರೆ, ತ್ರಿಕೋಣ ಸ್ಪರ್ಧೆ ಆಗಿರುತ್ತೆ ಅಂತ ರಾಹುಲ್ ಗಾಂಧಿ ಕಲ್ಪನೆ ಕೂಡ ಮಾಡಿಕೊಂಡಿರೋದಿಲ್ಲ. ಆ ಕಡೆ ಕೇರಳದ ರಾಜ್ಯಾಧ್ಯಕ್ಷ ಚುನಾವಣೆಗೆ ನಿಂತಿದ್ದಾರೆ ಭಾರತೀಯ ಜನತಾ ಪಕ್ಷದಿಂದ ವಯನಾಡಲ್ಲಿ. ಈ ಕಡೆ ನೋಡಿದರೆ ರಾಜಾ ಅವರ ಪತ್ನಿ ನಿಂತಿದ್ದಾರೆ, ಅನಿ ರಾಜಾ. ಅದರ ಮಧ್ಯೆ ಈ ವ್ಯಕ್ತಿ ಕಾನ್ಸ್ಟಿಟ್ಯೂಯೆನ್ಸಿಗೋಸ್ಕರ ಯಾವುದೇ ಕೆಲಸ ಮಾಡಿಲ್ಲ. ಮುಸ್ಲಿಂ ಲೀಗ್ ಕಳೆದ ಬಾರಿ ಯಾವ ರೀತಿಯಾದಂಥ ಬೆಂಬಲವನ್ನು ನೀಡಿತು, ಆ ರೀತಿ ಬೆಂಬಲವನ್ನು ನೀಡಿಲ್ಲ. ವಾಸ್ತವದ ಅರಿವಾಗಿದೆ. ಅಲ್ಲಿಯ ಬೇಹುಗಾರಿಕೆ ಮಾಡಿಸಿ ಎಲ್ಲ ರಿಪೋರ್ಟ್ಗಳನ್ನು ತರಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಚುನಾವಣೆಯಲ್ಲಿ ಗೆಲುವಿನ ಪರ್ಸೆಂಟೇಜ್ ಎಷ್ಟು, ಶೇಕಡಾವಾರು ಅನ್ನೋದನ್ನು ನೋಡಿದ್ದಾರೆ. ನೋಡಿದ ಮೇಲೆ ಮತ್ತೊಂದು ಕ್ಷೇತ್ರವನ್ನು ಉಳಿಸಿಕೊಳ್ಳಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರ್ತಾರೆ. ಹಾಗೆ ಬಂದ ಸಂದರ್ಭದಲ್ಲಿ ಅವರಿಗೆ ಒಂದು ಸಮಸ್ಯೆ ಕಾಡುತ್ತೆ. ಏನು? ನಾನು ಬೇರೆ ಯಾವುದೇ ಕ್ಷೇತ್ರದಲ್ಲಿ, ಈ ದೇಶದ ಬೇರೆ ಯಾವುದೇ ಕ್ಷೇತ್ರಕ್ಕೆ ಹೋದರೆ ನನಗೆ ಘನತೆ ಉಳಿಯುವುದಿಲ್ಲ, ಪ್ರತಿಷ್ಠೆ ಉಳಿಯುವುದಿಲ್ಲ. ಎಲ್ಲ ಕಡೆ ನನ್ನನ್ನು ಲೇವಡಿ ಮಾಡ್ತಾರೆ, ವ್ಯಂಗ್ಯ ಮಾಡ್ತಾರೆ. ನಾನು ಕರ್ನಾಟಕವು ಆಂಧ್ರವನ್ನು ಆಯ್ಕೆ ಮಾಡ್ಕೊಂಡು ಬಿಟ್ಟರೆ ನಾಳೆ ನಿರಂತರವಾಗಿ ನನ್ನ ಮೇಲೆ ಪ್ರಹಾರ ಆಗತ್ತೆ. ಎರಡನೇದಾಗಿ ಇನ್ನೊಂದು ನಿಬಂಧನೆಯನ್ನು, ಷರತ್ತನ್ನು ವಿಧಿಸಿರ್ತಾರೆ ಸ್ವತಃ ಅಖಿಲೇಶ್ ಯಾದವ್. ಏನಂದರೆ, ನಿಮಗೆ ನಾವೇನಾದರೂ ರಾಯ್ಬರೇಲಿ ಅಮೇಠಿ ಸೀಟುಗಳನ್ನು ಬಿಟ್ಟು ಕೊಡೋದಾದರೆ ಗಾಂಧಿ ಪರಿವಾರದ ಯಾರಾದರೂ ಒಬ್ಬರು ಚುನಾವಣೆಗೆ ನಿಲ್ಲಬೇಕು, ಅಂದರೆ ಮಾತ್ರ ನಾವು ಬಿಟ್ಟುಕೊಡ್ತೀವಿ. ಏಕೆಂದರೆ ಸಮಾಜವಾದಿ ಪಾರ್ಟಿಯ 4 ಶಾಸಕರು ಅಲ್ಲಿದ್ದಾರೆ. ಗೆದ್ದಿರುವಂಥ 4 ಶಾಸಕರು ಇರುವಂಥ ಕ್ಷೇತ್ರ ಇದು. ಈ ಕ್ಷೇತ್ರವನ್ನು ನಾವು ಆರಾಮಾಗಿ ಸಮಾಜವಾದಿ ಪಕ್ಷದಿಂದ ಯಾರು ಬೇಕಾದ್ರೂ ನಿಲ್ಬೋದು. ಆದರೆ ನೀವು ಕುಟುಂಬದವರು ನಿಲ್ಲೋದಾದ್ರೆ ಮಾತ್ರ ಬಿಟ್ಟುಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಮಾತಿಗೆ ಇವರು ಬದ್ಧರಾಗಿ ನಿಲ್ಲಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಹಾಗಾದರೆ ಈಗೇನು ಮಾಡಬೇಕು?
ಈಗ ಒಂದು, ನಾನು ಬೇರೆ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಬೇಕು, ಹೋದಾಗ ನಾಳೆ ನಾನು ಚುನಾವಣೆಯನ್ನು ಎದುರಿಸುವ ಸಂದರ್ಭದಲ್ಲಿ ಬಹಳಷ್ಟು ಅವಮಾನವನ್ನು ಎದುರಿಸಬೇಕಾಗತ್ತೆ. ನಾನು ಅಮೇಠಿ ಮತ್ತು ರಾಯ್ಬರೇಲಿಯನ್ನು ಬಿಟ್ಟುಕೊಟ್ಟದ್ದೇ ಆದರೆ ಪ್ರಿಯಾಂಕಾ ವಾಡ್ರಾ ಮತ್ತು ರಾಬರ್ಟ್ ವಾಡ್ರಾ ಅವರ ಹಿಡಿತ ಪಕ್ಷದ ಮೇಲೆ ಜಾಸ್ತಿ ಆಗಿಬಿಡತ್ತೆ. ಪ್ರಿಯಾಂಕಾ ವಾಡ್ರಾ ತನಗಿಂತ ತುಂಬ ಅಗ್ರೆಸಿವ್ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ ರಾಹುಲ್ ಗಾಂಧಿಗೆ. ಈಕೆ ಎಲ್ಲಿ ಹೋಗ್ತಾರೋ ಅಲ್ಲಿ ಚುನಾವಣೆಯಲ್ಲಿ ನಿರಂತರವಾಗಿ ತನ್ನ ಸಂಘಟನೆಯನ್ನು ಮಾಡೋದ್ರಲ್ಲಿ ನಿಸ್ಸೀಮಳಿಕೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅದು ವರ್ಕ್ ಆಗೋದಿಲ್ಲ, ಅದು ಬೇರೆ ವಿಚಾರ. ಆದರೆ ರಾಹುಲ್ಗಿಂತ ಗಾಂಧಿಗಿಂತ ಹೆಚ್ಚು ಪ್ರಭಾವಶಾಲಿಯಾಗಿ ಜನರನ್ನು ಸೆಳೆಯಬಲ್ಲ, ಆಕರ್ಷಿಸಬಲ್ಲಂಥ ಒಂದು ವ್ಯಕ್ತಿತ್ವ ಅನ್ನೋದು ರಾಹುಲ್ ಗಾಂಧಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಒಂದು ವೇಳೆ ನಾನೇನಾದರೂ ಈಗ ಅಮೇಠಿಯನ್ನು ಆಯ್ಕೆ ಮಾಡಿದರೆ ಖಂಡಿತವಾಗಿ ನನಗೆ ಸೋಲು ನಿಶ್ಚಿತ. ಏಕೆಂದರೆ ಈಗಾಗಲೇ ನಿರಂತರವಾಗಿ ನನಗೆ ಸವಾಲು ಹಾಕ್ತಾ ಇರೋದು ಸ್ಮೃತಿ ಇರಾನಿ ಯಾವ ರೀತಿ ಕಳೆದ ಬಾರಿ ಸೋಲನ್ನು ನಿರೀಕ್ಷೆಯೇ ಮಾಡಿರೋದಿಲ್ಲ ರಾಹುಲ್ ಗಾಂಧಿ. 55,000 ಮತಗಳ ಅಂತರದಲ್ಲಿ ಸೋಡ್ತಾರೆ 2019ರಲ್ಲಿ. ಸೋಲನ್ನೇ ನೋಡಲಾರದ ವ್ಯಕ್ತಿ. ಮೊದಲೇ ಬಾರಿ ಸೋತಾಗ ಸ್ಥಿತಿ ಹೇಗಿರುತ್ತೆ ಆಲೋಚನೆ ಮಾಡಿ. ಮತ್ತೆ ಹೋಗಿ ಅಲ್ಲಿ ನಾನು ಚುನಾವಣೆಗೆ ನಿಂತರೆ ಈ ಬಾರಿ ಕಳೆದ ಬಾರಿಗಿಂತ ಹೆಚ್ಚು ಸಶಕ್ತರಾಗಿ, ಇನ್ನಷ್ಟು ಹೆಚ್ಚು ಸಮರ್ಥವಾಗಿ ನನ್ನ ಮೇಲೆ ಚಾಲೆಂಜ್ ಹಾಕ್ತಾರೆ, ಸವಾಲು ಹಾಕ್ತಾರೆ. ನಾನು ಗೆಲ್ಲುವುದು ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೋಗುತ್ತೆ. ಆವಾಗ ಸೋನಿಯಾ ಗಾಂಧಿ 10 ಜನಪಥ್ನಲ್ಲಿ ಮಾತುಕತೆಯನ್ನು ನಡೆಸಿದಾಗ ಸೋನಿಯಾ ಗಾಂಧಿ ಒಂದು ಐಡಿಯಾ ಕೊಡ್ತಾರೆ. ಏನಂತ, ಅಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಮ್ಮ ಕಡೆಯಿಂದ ಇರಬೇಕು, ಆದರೆ ಆತ ಪ್ರಭಾವಶಾಲಿಯಾಗಿರಬಾರ್ದು. ನಾಳೆ ಆತ ನಮಗೆ ಪೈಪೋಟಿಯನ್ನು ಕೊಡಬಾರ್ದು. ಮುಂದಿನ ಬಾರಿ ನೀನು ಚುನಾವಣೆ ನಿಲ್ಲಬೇಡ ಅಂದರೆ ನಿಲ್ಲಬಾರದ ಸ್ಥಿತಿಯಲ್ಲಿರುವಂಥ ಮನುಷ್ಯನಾಗಿರಬೇಕು. ಹಾಗೆ ಗುಲಾಮಿ ಮನಸ್ಥಿತಿಯಲ್ಲಿರುವ ಮನುಷ್ಯನನ್ನು ನಾವು ಚುನಾವಣೆಗೆ ನಿಲ್ಲಿಸೋಣ ಅಂತ ಹೇಳ್ತಾರೆ. ಇದು ನಿನ್ನೆ ರಾತ್ರಿ ನಡೆದಂಥ ಘಟನೆ, ಗುರುವಾರ ರಾತ್ರಿ ನಡೆದಂಥ ಘಟನೆ. ಆವಾಗ ಕಣ್ಣಿಗೆ ಬರೋದು ಯಾವ ಆಪ್ತ ಸಹಾಯಕನಾಗಿ, ಮ್ಯಾನೇಜರ್ ಆಗಿ ಸೋನಿಯಾ ಗಾಂಧಿಗೆ ಕೆಲಸ ಮಾಡ್ತಾಯಿದ್ರು, ಯಾವ ರಾಜಕಾರಣದ ABCDಯನ್ನು ಕೂಡ ಅರಿಯಲಾರದಂಥ, ಕೇವಲ ಹೇಳಿದ ಕೆಲಸ ಮಾಡಿಕೊಂಡಿದ್ದಂಥ ಅತ್ಯಂತ ಸಭ್ಯ ವ್ಯಕ್ತಿ, ಯಾವುದೇ ರೀತಿಯ ದುರುಳತೆ, ಚಾಲುಗಿರಿ ಏನೂ ಗೊತ್ತಿರಲಾರದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡ್ತಾರೆ. ಆತನಿಗೆ ಬೆಳಗಿನವರೆಗೂ ವಿಷಯ ಗೊತ್ತಿರಲ್ಲ. ಮಜಾ ಅಂದರೆ ಶುಕ್ರವಾರ ಬೆಳಗ್ಗೆ 7:15 ಡಿಕ್ಲೇರ್ ಆದಮೇಲೆ, ಹೆಸರು ಘೋಷಣೆ ಮಾಡಿದ ಮೇಲೆ, ಈತನ ಬರಿಗೆ KL ಶರ್ಮಾ, ಕಿಶೋರಿ ಲಾಲ್ ಶರ್ಮಾ ಅಂತ ಇತ್ತನ ಹೆಸರು. ಓದಿಕೊಂಡವ, ವಿದ್ಯಾವಂತ, ಆಸ್ಟ್ರೇಲಿಯಾದಲ್ಲಿ MBA ಮಾಡಿದ್ದಾರೆ ಇವರು. ಗಾಂಧಿ ಪರಿವಾರಕ್ಕೆ ಅತ್ಯಂತ ನಿಷ್ಠನಾಗಿದ್ದಂಥ ಮನುಷ್ಯ. ಬೆಳಗ್ಗೆ ಚಾನಲ್ನವ್ರು ಕೇಳಿದ್ರೆ, ಇಲ್ಲ ನನಗೆ ಯಾವುದು ವಿಷಯ ಗೊತ್ತಿಲ್ಲ, ನಾನು ಚುನಾವಣೆ ನಿಲ್ತಾ ಇಲ್ಲ ಅಂತ ಓಡಿ ಹೋಗ್ತಾರೆ ಇವರು ಚಾನಲ್ನವ್ರು ಬಂದಾಗ. ಅಂದರೆ ಮಾನಸಿಕವಾಗಿ ಸಂಪೂರ್ಣವಾಗಿ ಅದರ ಬಗ್ಗೆ ಗಮನವೇ ಇರಲಾರ್ದಂಥ ವ್ಯಕ್ತಿ, ದುರ್ಬಲ ವ್ಯಕ್ತಿಯನ್ನು ಕಾಂಗ್ರೆಸ್ನಿಂದ ಅಲ್ಲಿ ಸುಮ್ಮನೆ ಒಬ್ಬ ಕ್ಯಾಂಡಿಡೇಟ್ ಇರಲಿ ನಮ್ಮ ಮನೆಯಿಂದ ಅಂಥೇಳಿ ನಿಲ್ಲಿಸಿರುವಂಥದ್ದು. ಇನ್ನು ಈ ಕಡೆ ರಾಯ್ಬರೇಲಿಗೆ ಬಂದರೆ ಅಲ್ಲಿ ಅಪ್ಪಿತಪ್ಪಿ ನಾವೇನಾದರೂ ಪ್ರಿಯಾಂಕಾ ವಾಡ್ರಾಗೆ ನಿಲ್ಲಿಸ್ಬಿಟ್ರೆ ನನಗೆ ಬೇರೆ ಸ್ಥಾನ ಇರೋದಿಲ್ಲ ಮತ್ತು ಪ್ರಿಯಾಂಕಾ ವಾಡ್ರಾ ಹೆಚ್ಚು ಪಕ್ಷದಲ್ಲಿ ತನ್ನ ಹಿಡಿತವನ್ನು ಸಾಧಿಸ್ತಾರೆ, ಪ್ರಭಾವಶಾಲಿ ಆಗ್ತಾರೆ ಅನ್ನುವಂಥ ಆತಂಕ ಆತನನ್ನು ಕಾಡುತ್ತೆ. ಅಂದರೆ ಒಳಗಡೆ ಇರುವಂಥ ಅಂತಃಕಲಹ ಇದೆಯಲ್ಲ ಕುಟುಂಬದಲ್ಲಿ, ಅದು ಈಗ ಅನಿವಾರ್ಯವಾಗಿ ರಾಹುಲ್ ಗಾಂಧಿಗೆ ರಾಯ್ಬರೇಲಿಯಲ್ಲಿ ನಿಲ್ಲುವ ಹಾಗೆ ಮಾಡಿದೆ. ಇಲ್ಲಿ ಮನೆಯಲ್ಲಿ ತನ್ನ ನಿಯಂತ್ರಣವನ್ನು ಉಳಿಸ್ಕೋಬೇಕು ಮತ್ತು ರಾಜಕೀಯವಾಗಿ ಆಕೆ ಬೆಳೆಯಬಾರದು. ಒಂದು ವೇಳೆ ಆಕೆ ಏನಾದರೂ ನಿಂತದ್ದೇ ಆದರೆ ಮುಂದೆ ಇವತ್ತಿಲ್ಲ ನಾಳೆ ತನ್ನ ಜೀಜಾಜಿ ಆದಂಥ ರಾಬರ್ಟ್ ವಾದ್ರಾ ಕೂಡ ಚುನಾವಣೆಗೆ ಬಂದು ನಿಲ್ಲುವ ಎಲ್ಲ ಸಾಧ್ಯತೆಗಳಿರ್ತವೆ. ನಾನು ಇಷ್ಟು ವರ್ಷ ಶ್ರಮಪಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿ ಇವರ ಕುಟುಂಬಕ್ಕೆ ಬಿಟ್ಟು ಕೊಡಬಾರ್ದು ಅನ್ನುವಂಥ ಏಕಮೇವ ಕಾರಣಕ್ಕೆ ರಾತ್ರೋರಾತ್ರಿ ಗುರುವಾರ ರಾತ್ರಿ ತೀರ್ಮಾನ ಮಾಡ್ತಾರೆ, ರಾಯ್ಬರೇಲಿಯಿಂದ ಚುನಾವಣೆಗೆ ನಿಲ್ತೀನಿ ಅನ್ನುವಂಥದ್ದನ್ನು. ಅಲ್ಲಿವರೆಗೂ ಅಲ್ಲಿಯ ಕಾರ್ಯಕರ್ತರಿಗಾಗಲಿ ಅಥವಾ ಅಲ್ಲಿರುವಂಥ ಯಾವುದೇ ರೀತಿ ಅವರ ಸಮೀಪವರ್ತಿಗಳಿಗಾಗಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆಗೆ ವಿಚಾರ ಗೊತ್ತಿರೋದಿಲ್ಲ. ಆ ಕಾರಣದಿಂದ ಈ ಕಡೆ ಪ್ರಿಯಾಂಕಾ ವಾಡ್ರಾನ ಪಕ್ಕಕ್ಕೆ ಸರಿಸಲಿಕ್ಕೆ ಮತ್ತು ತಾನು ಆ ಸ್ಥಾನವನ್ನು ಹಾಗೆ ಉಳಿಸ್ಕೋಬೇಕು. ಚುನಾವಣೆ ಇಷ್ಟು ಕಷ್ಟ ಅಂತ ಅವರು ಪರಿಭಾವಿಸಿರಲಿಲ್ಲ. ರಾಯ್ಬರೇಲಿಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಹೋದ ಸಂದರ್ಭದಲ್ಲಿ ನಡೆದಂಥ ಘಟನಾವಳಿಗಳನ್ನು ನೋಡಿದರೆ ರಾಹುಲ್ ಗಾಂಧಿಗೆ ದಿಟ್ಟಾಗಿ ಹೋಗಿದೆ, ಈ ಥರ ನಾನು ಚುನಾವಣೆಯಲ್ಲಿ ಇಲ್ಲೂ ಕೂಡ ಗೆಲ್ಲೋದಿಲ್ಲ ಅಂತ. ಆದರೆ ಹಿಂದಿನ ದಿವಸ ಗುರುವಾರ ದಿವಸ ಸಂಜೆ ಈತ ಯಾವ ಮಟ್ಟಿಗೆ ಅಗ್ರೆಸಿವ್ ಆಗಿದ್ರು ಅಂದರೆ, ಹೇಗಾದರೂ ಮಾಡಿ ಪ್ರಿಯಾಂಕಾ ವಾಡ್ರಾ ಮತ್ತು ರಾಬರ್ಟ್ ವಾಡ್ರಾನ ಪಕ್ಕಕ್ಕೆ ತಳ್ಳಲಿಕ್ಕೆ ನಾನು ಚುನಾವಣೆಗೆ ನಿಲ್ಲಲೇಬೇಕು ಅನ್ನುವಂಥ ತೀರ್ಮಾನ ಮಾಡ್ತಾರೆ. ಅವರ ತೀರ್ಮಾನ ಎಷ್ಟು ಸರಿ ಅನ್ನೋದು ಜೂನ್ 4ಕ್ಕೆ ಗೊತ್ತಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.